ಕಿಚ್ಚ ಸುದೀಪ್ ಅವರ ಬಗ್ಗೆ ಮಾತನಾಡಿದ್ದಾರೆ ಗಿಲ್ಲಿ ನಟ. ಸುದೀಪ್ ಅಣ್ಣನ ವಿರುದ್ಧ ನಾನು ಯಾಕೆ ನೆಗೆಟಿವ್ ಕಮೆಂಟ್ ಅನ್ನ ಹಾಕಿಸ್ಲಿ? ಸುದೀಪ್ ವಿರುದ್ಧ ಕಮೆಂಟ್ಗೆ ಬಿಗ್ ಬಾಸ್ ವಿನ್ನರ್ ಗಿಲ್ಲಿ ರಿಯಾಕ್ಷನ್ ಕೊಟ್ಟಿದ್ದಾರೆ. ಕಿಚ್ಚ ಸುದೀಪ್ ಅವರ ಬಗ್ಗೆ ನೆಗೆಟಿವ್ ಆಗಿ ಕಮೆಂಟ್ಗಳನ್ನು ಹಾಕುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಯಾಕ್ಟ್ ಮಾಡಿದ್ದಾರೆ ಬಿಗ್ ಬಾಸ್ ವಿನ್ನರ್ ಗಿಲ್ಲಿ. ಸುದೀಪ್ ಅಣ್ಣನ ವಿರುದ್ಧ ಕಮೆಂಟ್ ಮಾಡಿಸುವಷ್ಟು ಹಣ ನನ್ನ ಹತ್ರ ಇಲ್ಲ. ಯಾರೇ ಸುದೀಪ್ ಅಣ್ಣನ ವಿರುದ್ಧ ಕಮೆಂಟ್ ಹಾಕಿದ್ರು ಕೂಡ ಅದು ತಪ್ಪು. ಒಂದೆರಡು ಫೋಟೋ ಪೋಸ್ಟ್ ಮಾಡೋಕೆ ಒಬ್ರಿಗೆ ಹೇಳಿದ್ದೆ ಅಷ್ಟೇ. ಒಂದು ಕ್ಯಾಪ್ಷನ್ ಹಾಕಿ ಫೋಟೋ ಹಾಕೋಕೆ ನಾನು ಹೇಳಿದ್ದೆ. ನನ್ನ ಇನ್ಸ್ಟಾ ಅಕೌಂಟ್ನಲ್ಲಿ ಫೋಟೋ ವಿಡಿಯೋ ಬಿಟ್ರೆ ಏನೂ ಇಲ್ಲ ಅಂತ ಗ್ಯಾರಂಟಿ ನ್ಯೂಸ್ಗೆ ಎಕ್ಸ್ಕ್ಲೂಸಿವ್ ಆಗಿ ಬಿಗ್ ಬಾಸ್ನ ವಿನ್ನರ್ ಗಿಲ್ಲಿ ನಟ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಾನು ಫಸ್ಟ್ ಹೇಳಬೇಕು ಅಂದರೆ ಮೇಡಮ್, ಈಗ ನಾನು ಅದರ ಟೀಮ್ ಕ್ರಿಯೇಟ್ ಮಾಡಿ ನೆಗೆಟಿವ್ ಕಮೆಂಟ್ ಮಾಡಿಸ್ತೀನಿ, ನೆಗೆಟಿವ್ ಆಗಿ ಏನೋ ಮಾಡ್ತೀನಿ. ನನ್ನ ಹತ್ರ ಅಷ್ಟು ದುಡ್ಡು ಇಲ್ಲ ಮೇಡಮ್, ಅದನ್ನೆಲ್ಲ ಮಾಡಿಸುವಷ್ಟು. ಆಮೇಲೆ ಈಗ ನೆಗೆಟಿವ್ ಕಮೆಂಟು ನೆಗೆಟಿವ್ ಆಗಿ ಮಾಡೋರೆ, ಈಗ ನಾನು ಅದನ್ನು ಇಟ್ಟು ನಾನು ಮಾಡಿಸ್ತೀನಿ ಅಂದರೆ ಅದಂತೂ ಒಪ್ಪಲ್ಲ ಮೇಡಮ್. ಆಮೇಲೆ ಯಾರೇ ಮಾಡಿದ್ರು, ಈಗ ಸುದೀಪ್ ಅಣ್ಣನಿಗೆ ಆ ಥರ ಮಾಡಿರೋದು, ಈಗ ಸುದೀಪ್ ಅಣ್ಣನ ನಾವು ಎಷ್ಟು ಇಷ್ಟಪಡ್ತೀವಿ ಅಂತ ಗೊತ್ತು ಎಲ್ರಿಗೂ. ಈಗ ಸುದೀಪ್ ಅಣ್ಣನಿಗೆ ಹಂಗೆ ಮಾಡೋರೆ, ಹಂಗೆ ಅಷ್ಟೆಲ್ಲ ಇದು ಮಾಡೋರೆ ಅಂದರೆ ಅದು ತಪ್ಪು ಮೇಡಮ್. ಯಾರೇ ಆದರೂ ತಪ್ಪು ಹಂಗೆ ಮಾಡಬಾರ್ದು. ಬಿಗ್ ಬಾಸ್ ಶೋ ಕಡೆಯಿಂದ ಒಂದಷ್ಟು ಫೋಟೋ ಕಳಿಸ್ತಾರೆ, ಇನ್ನೊಂದು ಯಾವುದೋ ವಿಡಿಯೋ ಇದು ಮಾಡ್ತಾರೆ, ಅದನ್ನ ಕೊಲಾಬ್ ಮಾಡಿ ಅದನ್ನ ಕೆಳಗಡೆ ಕ್ಯಾಪ್ಷನ್ ಎಲ್ಲ ನೀಟಾಗಿ ಬರೆದು ಮಾಡಬೇಕಿತ್ತು. ಅಷ್ಟಕ್ಕೆ ಮೇಡಮ್ ಬೇಕಾಗಿದ್ದು ನನಗೆ. ಅದಕ್ಕೆ ಅಂತ ಒಬ್ಬರು ಇರಬೇಕು ಅಂತ. ಅದು ನನಗೆ ಗೊತ್ತೇ ಇಲ್ಲ. ಇದು PR ಅಂದರೆ ಏನು, ಎತ್ತ, ಯಾವುದು, ಯಾವ ಥರ ಏನೂ ಗೊತ್ತಿಲ್ಲ ಮೇಡಮ್. ನಮ್ಮ ಸ್ನೇಹಿತರು ಇಲ್ಲ PR ಇದ್ದರೆ ನಿನಗೆ ಇನ್ಸ್ಟಾಗ್ರಾಮ್ಗೆ ಯೂಸ್ ಆಯ್ತದೆ, ಪೋಸ್ಟ್ ಗೀಸ್ಟ್ ಎಲ್ಲ ಮಾಡೋಕ್ಕೆ ಅಂತ. ಅದು ಬಿಟ್ರೆ ಈಗ ನನ್ನ ಇನ್ಸ್ಟಾಗ್ರಾಮಲ್ಲಿ ಸುಮ್ಮನೆ ನೀವು ತೆಗೆದು ನೋಡಿ, ನನ್ನ ಇನ್ಸ್ಟಾಗ್ರಾಮಲ್ಲಿ ಅದನ್ನು ಬಿಟ್ರೆ ಇನ್ನೇನು ಇಲ್ಲ. ಫೋಟೋಗಳು, ಈ ವಿಡಿಯೋ, ಕೊಲಾಬು ಇವು ಬಿಟ್ರೆ ಇನ್ನೇನು ಇಲ್ಲ. ಅಂಥದ್ರಲ್ಲಿ ಹೆಂಗೆ ಮೇಡಮ್ ಮಾಡಿ? ಈಗ ನಾನು ಫಸ್ಟ್ ಹೇಳಬೇಕು ಅಂದರೆ ಮೇಡಮ್, ಈಗ ನಾನು ಅದರ ಟೀಮ್ ಕ್ರಿಯೇಟ್ ಮಾಡಿ ನೆಗೆಟಿವ್ ಕಮೆಂಟ್ ಮಾಡಿಸ್ತೀನಿ, ನೆಗೆಟಿವ್ ಆಗಿ ಏನೋ ಮಾಡ್ತೀನಿ. ನನ್ನ ಹತ್ರ ಅಷ್ಟು ದುಡ್ಡು ಇಲ್ಲ ಮೇಡಮ್, ಅದನ್ನೆಲ್ಲ